ಅಂದರೆ ಇವಾಗ ನಾವು ಬಂದಂಥ ಸಂದರ್ಭದಲ್ಲಿ ಇವತ್ತು ಒಂದು ಶಿವನ ತಾಂಡವ ನೃತ್ಯವನ್ನು ನಾವು ನೋಡಿದ್ವಿ. ಅದರ ಸಂದೇಶ ಏನಪ್ಪ ಅಂದರೆ ಶಿವನೇ ಶಕ್ತಿ, ಶಿವನೇ ಸ್ಫೂರ್ತಿ. ನಮಗೆಲ್ಲ ಶಿವನೇ ಶಕ್ತಿ ಮತ್ತು ಶಿವನೇ ಸ್ಫೂರ್ತಿ. ಅಂದರೆ ಇವತ್ತು BGS ಸಂಸ್ಥೆ ಮತ್ತು ಆದಿಚುಂಚನಗಿರಿ ಸಂಸ್ಥೆ ಇವತ್ತು ಸಮುದ್ರದ ಆಚೆ ಸಮುದ್ರೋಪಾಯದಲ್ಲಿ ಇವತ್ತು ಬೆಳೆದಿದೆ. ಬಹುಶಃ ಈ ಆದಿಚುಂಚನಗಿರಿ ಸಂಸ್ಥೆಯನ್ನು ಜಾಗತಿಕವಾಗಿ ಪ್ರಪಂಚಕ್ಕೆ ಪರಿಚಯಿಸಿದಂಥ ಕೀರ್ತಿ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರಿಗೆ ಸೇರುತ್ತೆ. ಇದು ಬಹಳ ಸಂತೋಷದ ವಿಚಾರ. ಯಾಕೆಂದರೆ ಸಂಸ್ಥಾಪಕರು ಅಂದರೆ ಫೌಂಡರ್ಸ್ ಅಂದರೆ ದೇ ಆರ್ ವಂಡರ್ಸ್ ಅಂತ. ಫೌಂಡರ್ಸ್ ಆರ್ ವಂಡರ್ಸ್, ಫೌಂಡರ್ಸ್ ಆರ್ ರಿವರ್ಸ್. ಯಾಕೆಂದರೆ ಒಂದು ನದಿ ಯಾವಾಗಲೂ ಹಿಂದಕ್ಕೆ ಕರೆಯೋದಿಲ್ಲ, ಯಾವಾಗಲೂ ನದಿ ಯಾವಾಗಲೂ ಮುಂದಕ್ಕೆ ಕರೆಯುತ್ತೆ. ಸೊ ಇವತ್ತು ಆದಿಚುಂಚನಗಿರಿ ಈ ಮಹಾ ಸಂಸ್ಥಾನ ಮತ್ತು BGS ಈ ಕೆಂಗೇರಿ ಕ್ಯಾಂಪಸ್ ಇವತ್ತು ಒಂದು ವಿಶ್ವ ದರ್ಜೆಯ ಕ್ಯಾಂಪಸ್ ಆಗಿ ಬಂದಿದೆ. ಇದನ್ನು ನಾವು ನಿಜವಾಗ್ಲೂ ಒಂದು ಶಿಕ್ಷಣ ಮತ್ತು ಆರೋಗ್ಯದ ಗಂಗೋತ್ರಿ ಅಂತ ಹೇಳ್ಬೋದು. ನಾವು ಶಿಕ್ಷಣ ಮತ್ತು ಆರೋಗ್ಯದ ಕ್ಷೇತ್ರದ ಗಂಗೋತ್ರಿ ಅಂತಲೇ ನಾವು ಹೇಳ್ಬೋದು. ಅಂದರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಕೇವಲ ನೀರಿನಲ್ಲಿ ಸ್ನಾನ ಮಾಡಲಿಲ್ಲ, ಬೆವರಿನಲ್ಲಿ ಸ್ನಾನ ಮಾಡಿದರು. ನೀರಿನಲ್ಲಿ ಸ್ನಾನ ಮಾಡಲಿಲ್ಲ, ಬೆವರಿನಲ್ಲಿ ಸ್ನಾನ ಮಾಡಿದರು. ಯಾರ್ಯಾರು ಬೆವರಿನಲ್ಲಿ ಸ್ನಾನ ಮಾಡ್ತಾರೋ ಅವರು ಇತಿಹಾಸವನ್ನು ಬರೆದಿಡ್ತಾರೆ, ಇತಿಹಾಸವನ್ನು ಬದಲಾಯಿಸ್ತಾರೆ. ಅಂಥ ಮಹಾಚೇತನ ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿ. ಅಂದರೆ ಈ ಸಂಸ್ಥಾಪಕರು ಇವತ್ತು ನಾವು ಈ ಕ್ಯಾಂಪಸ್ಸಲ್ಲಿ ಅದ್ಭುತವಾದಂಥ ವ್ಯವಸ್ಥೆಯನ್ನು, ಮೂಲಭೂತ ವ್ಯವಸ್ಥೆಯನ್ನು ನೋಡ್ತೇವೆ. ಮೆಡಿಕಲ್ ಕಾಲೇಜ್ ಇದೆ, ಹಾಸ್ಪಿಟ್ಲಿದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಡೆಂಟಲ್ ಕಾಲೇಜ್ ಇದೆ ಮತ್ತು ಎಲ್ಲ MBA ಕೋರ್ಸಸ್ ಇದೆ. ಸೊ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇದರಿಂದ ಭವಿಷ್ಯವನ್ನು ಕಟ್ಕೊತಾ ಇದ್ದಾರೆ. ಅದೇ ರೀತಿ ಇವತ್ತು ಭಾರತ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ. 2027ನೇ ಇಸ್ವಿಗೆ 3ನೇ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ. ಇದಕ್ಕೆಲ್ಲ ಇವತ್ತು ಈ ರೀತಿಯ ಶಿಕ್ಷಣ ಸಂಸ್ಥೆಗಳ ಕೊಡುಗೆ. 1947ನೇ ಇಸ್ವಿನಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಸಾಕ್ಷರತೆ ಎಷ್ಟಿತ್ತು? 20% ಸಾಕ್ಷರತೆ ಇತ್ತು. ಆದರೆ ಇವತ್ತು ಸಾಕ್ಷರತೆ ಅಂದರೆ ಬರೆಯೋಕ್ಕೆ ಬರೋದು, ಓದಕ್ಕೆ ಬರೋದಕ್ಕೆ ಸಾಕ್ಷರತೆ ಅಂತೇವೆ. ಅದೇ ಇವತ್ತು 2025ನೇ ಇಸ್ವಿನಲ್ಲಿ ಸಾಕ್ಷರತೆ ಎಷ್ಟಿದೆ ಅಂದರೆ 85-90% ಸಾಕ್ಷರತೆ ಇದೆ. ಆದರೆ ವ್ಯತ್ಯಾಸ ಏನು? ಅಂದು ಸಾಕ್ಷರತೆ 20% ಇತ್ತು, ಆದರೆ ಸಂಸ್ಕಾರ 100% ಇತ್ತು ಅಂದು. ಆದರೆ ಇವತ್ತು ಸಾಕ್ಷರತೆ 85% ಇದೆ, ಆದರೆ ಸಂಸ್ಕಾರ ಗೊತ್ತಿಲ್ಲ ಎಷ್ಟಿದೆ ಅಂತ. ಆದರೆ ಈ ಸಂಸ್ಥೆಗಳು ಇವತ್ತು ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತು ನಿರ್ಮಲಾನಂದ ಸ್ವಾಮಿ ಅಂದರೆ ಫೌಂಡರ್ಸು ಬೀಜ ಹಾಕ್ತಾರೆ. ಯಾಕೆಂದರೆ ಇದ್ದಕ್ಕಿದ್ದಾಗೆ ಬೀಜಗಳು ಮರಗಳಾಗೋದಿಲ್ಲ, ಇದ್ದಕ್ಕಿದ್ದಂಗೆ ಹಳ್ಳಗಳು ದೊಡ್ಡ ನದಿಗಳಾಗೋದಿಲ್ಲ. ಇದಕ್ಕೆ ನಿರಂತರವಾದ ಪ್ರಯತ್ನ, ನಿರಂತರವಾದಂಥ ಒಂದು ಕಾಳಜಿ, ಇವತ್ತು ಹಾಕಿದಂಥ ಬೀಜ ಹೆಮ್ಮರವಾಗಿ ಬೆಳೆದಿದೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರತಕ್ಕಂಥ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ನನ್ನ ನಮಸ್ಕಾರಗಳು. ಇವತ್ತು ಪ್ರಕಾಶ್ನಾಥ್ ಸ್ವಾಮೀಜಿಯವರು ಅಂದರೆ ಈ ಕ್ಯಾಂಪಸ್ ನೋಡಿ, ಇಟ್ ಈಸ್ ವೈಬ್ರೆಂಟ್, ಇಟ್ ಈಸ್ ರೆಸಿಲಿಯಂಟ್, ಇಟ್ ಈಸ್ ಆಲ್ಸೋ ಹೈಲಿ ಅಕಾಡೆಮಿಕ್ ಅಟ್ಮಾಸ್ಫಿಯರ್ ಇದೆ. ಸೊ ಅದರಿಂದ ಕೇವಲ ಇವತ್ತು ಬಹಳ ಅದ್ಭುತವಾದಂಥ ಕೊಡುಗೆ. ಅಂದರೆ ಇವತ್ತು ನಾವು ಮನುಷ್ಯರನ್ನು ಯಾವಾಗ ದೇವರು ಅಂತ ಪೂಜೆ ಮಾಡ್ತೇವೆ? ನಿಸ್ವಾರ್ಥ ಸೇವೆ ಮಾಡಿದವರನ್ನು, ಸಮಾಜಮುಖಿ ಕೆಲಸವನ್ನು ಮಾಡಿದವ್ರನ್ನ, ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನು ನಾವು ದೇವರು ಅಂತ ಪೂಜೆ ಮಾಡ್ತೇವೆ. ಒಬ್ಬ ಮನುಷ್ಯ ದೇವರಾಗಬೇಕಾದ್ರೆ ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು. ಸೊ ಇವತ್ತು ಆ ರೀತಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಈ ಪರಿಪೂರ್ಣ ಶಿಕ್ಷಣ ಅಂದ್ರೇನು? ಕೇವಲ ಪರೀಕ್ಷೆಗಳನ್ನು ಬರೆದು ಮತ್ತು ವಿಶ್ವವಿದ್ಯಾಲಯದ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಉತ್ತಮವಾದಂಥ ಪದವಿಗಳನ್ನು ಗಳಿಸಿದರೆ ಅದು ನಿಜವಾಗ್ಲೂ ಶಿಕ್ಷಣ ಅಥವಾ ವಿದ್ಯಾಭ್ಯಾಸ ಅಂತ ಹೇಳಲ್ಲ. ಪರಿಪೂರ್ಣ ಶಿಕ್ಷಣ ಅಂದರೆ ಶಿಕ್ಷಣದ ಜೊತೆ
ಬದುಕನ್ನು ಕಟ್ಟಿಕೊಳ್ಳಬೇಕು. ಶಿಕ್ಷಣದ ಜೊತೆ ಸಂಸ್ಕಾರ ಬಂದರೆ ಮಾತ್ರ ಅದು ಪರಿಪೂರ್ಣ ಶಿಕ್ಷಣ ಅಂತ ಹೇಳ್ತೇನೆ. ಅದರಿಂದ ಇವತ್ತು ಈ ಸಂಸ್ಥೆಯಲ್ಲಿ ಕೇವಲ ಪದವಿಗಳನ್ನು ಕೊಡ್ತಾ ಇಲ್ಲ, ಅದರ ಜೊತೆ ಸಂಸ್ಕಾರಗಳನ್ನು ಕೊಡ್ತಾ ಇದೆ ಸಂಸ್ಥೆ. ಇದಕ್ಕೆ ವಿಶೇಷವಾಗಿ ಇವತ್ತು BGS ಕ್ಯಾಂಪಸ್ಸನ್ನು ಪ್ರಕಾಶ್ನಾಥ್ ಸ್ವಾಮೀಜಿಯವರು ವಿಶ್ವಮಟ್ಟಕ್ಕೆ, ಜಾಗತಿಕ ಮಟ್ಟಕ್ಕೆ ಬೆಳೆಸಿರೋದು ನಮ್ಮೆಲ್ಲರ ಮೆಚ್ಚುಗೆಯನ್ನು ಪಡಿತಾ ಇದೆ. ಅದಕ್ಕೋಸ್ಕರ ಅದು ನಮಸ್ಕಾರ. ಅಂದರೆ ಇವತ್ತು ಇನ್ನೊಂದು ಆದಿಚುಂಚನಗಿರಿಯ ಬಹಳ ನನಗೆ ಮನಸ್ಸಿಗೆ ಬಹಳ ಹತ್ತಿರವಾದಂಥ ಸಂಸ್ಥೆ ಅಂದರೆ ರಾಮನಗರದಲ್ಲಿ ಇರತಕ್ಕಂಥ ಒಂದು ಅಂಧರ ಶಾಲೆ. ಅಂದರೆ ಕಣ್ಣಿಲ್ಲದವರಿಗೆ, ದೃಷ್ಟಿಹೀನರಿಗೆ ದೃಷ್ಟಿಯನ್ನು ಕೊಡತಕ್ಕಂಥ ದೂರದೃಷ್ಟಿ ಯಾವತ್ತು ಬಾಲ ಗಂಗಾಧರನಾಥ ಸ್ವಾಮೀಜಿಯವರಿಗಿತ್ತು. ಅದರಿಂದ ಯಾವಾಗಲೂ ಅಷ್ಟೇ, ಯಾರು ನಾಯಕರು ಅಂದರೆ ಯಾರು, ಫೌಂಡರ್ಸ್ ಅಂದರೆ ಯಾರು, ಬೇರೆಯವರನ್ನು ತಮ್ಮ ಜೊತೆ ಇದ್ದವರಿಗೂ ಕೂಡ ಅವರನ್ನು ಬೆಳೆಸಬೇಕು, ಅವರನ್ನು ಮುಂಚೂಣಿಗೆ ತರಿಸಬೇಕು ಅನ್ನುವ ಯಾವ ಹೃದಯ ವೈಶಾಲ್ಯತೆ ಇರುತ್ತೆ ಅವರು ಸಂಸ್ಥಾಪಕರಾಗ್ತಾರೆ. ಅಂಥ ಹೃದಯ ವೈಶಾಲ್ಯತೆ, ಅಂಥ ಮಾನವೀಯತೆ, ಅಂಥ ಒಂದು ಹೃದಯವಂತಿಕೆ ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರದ್ದು ಇತ್ತು. ಏಕೆಂದರೆ ನಾನು ಅವರನ್ನು ಬಹಳ ಹತ್ತಿರದಿಂದ ನೋಡ್ತಾ ಇದ್ದೇನೆ. ಯಾಕೆಂದರೆ ಇದು ಇಷ್ಟು ಇವತ್ತು ದೊಡ್ಡದಾಗಿ ಕಾಣ್ಬೋದು ಸಂಸ್ಥೆ, ಇಷ್ಟು ಇವತ್ತು ಜಾಗತಿಕ ಮನ್ನಣೆ ಇರ್ಬೋದು. ಇದು ಯಾವ ರೀತಿ ಅಂದರೆ, ಒಂದು ಬಟ್ಟೆಯನ್ನು ನಾವು ವಾಷಿಂಗ್ ಮಿಷಿನಲ್ಲಿ ಹಾಕಿದರೆ ಯಾವ ರೀತಿ ಆಗುತ್ತೆ ಆ ರೀತಿಯ ಸವಾಲು ಸಮಸ್ಯೆಗಳನ್ನು ಅವರು ಎದುರಿಸಿದ್ದಾರೆ. ಬಟ್ಟೆಯನ್ನು ನಾವು ವಾಷಿಂಗ್ ಮಿಷಿನ್ಗೆ ಹಾಕಿದರೆ ಅದು ಟ್ವಿಸ್ಟ್ ಮಾಡುತ್ತೆ, ಸ್ಪಿನ್ ಮಾಡುತ್ತೆ, ನಂತರ ಎಂಡ್ ಪ್ರಾಡಕ್ಟು ತುಂಬ ಅದ್ಭುತವಾಗಿ ಕಾಣುತ್ತೆ. ಆದರೆ ಈ ಸವಾಲುಗಳನ್ನು, ಸಮಸ್ಯೆಗಳನ್ನು ಎಲ್ಲವನ್ನೂ ಕೂಡ ನಿಭಾಯಿಸಿ, ಯಾಕೆಂದರೆ ಹಳ್ಳಿಗೆ ಹೋಗಿ ಅವರು ಮನೆಗಳಲ್ಲಿ ಭತ್ತವನ್ನು ಕಲೆಕ್ಟ್ ಮಾಡಿದ್ದಾರೆ, ಭತ್ತವನ್ನು ಸಂಗ್ರಹಿಸಿದ್ದಾರೆ, ರಾಗಿಯನ್ನು ಸಂಗ್ರಹಿಸಿದ್ದಾರೆ, ಹಳ್ಳಿಗೆ ಹೋಗಿ ಹುರುಳಿಕಾಳನ್ನು ಕೊಟ್ಟಿದ್ದಾರೆ, ಕೆಲವರು ತೆಂಗಿನಕಾಯಿಯನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನೆಲ್ಲ ಇವತ್ತು ಸಮಾಜಕ್ಕೆ ದಾರಿ ಎರೆದಿದೆ ಈ ಸಂಸ್ಥೆ. ಅದರಿಂದ ಬಹಳ ವಿಶೇಷವಾದಂಥ ಇದು ಸಂಸ್ಥೆಯಾಗಿದೆ. ಅಂದರೆ ಇಂಡಿಯಾ ಈಸ್ ಎ ಯೂತ್ಫುಲ್ ನೇಷನ್. ಯಾಕೆಂದರೆ ಇವತ್ತು 50% ಜನಸಂಖ್ಯೆ 25 ವರ್ಷಕ್ಕಿಂತ ಚಿಕ್ಕವರಿದ್ದಾರೆ ಭಾರತ ದೇಶದಲ್ಲಿ. ಇವತ್ತು ಭಾರತ ದೇಶದ ನಿಜವಾದ ಸಂಪತ್ತು ಅಂದರೆ ಯುವಶಕ್ತಿಯೇ ನಿಜವಾದಂಥ ಸಂಪತ್ತು. ನಾವು ಯಾವಾಗಲೂ ವಿ ಶುಡ್ ಲವ್ ದಿಸ್ ನೇಷನ್. ಯಾಕೆಂದರೆ ಇಲ್ಲಿ ವಿದ್ಯಾರ್ಥಿಗಳು ಬಹಳ ಇರೋದ್ರಿಂದ ಹೇಳ್ತೇನೆ. ಸೊ ವಾಟ್ ಆರ್ ದ ಪಿಲ್ಲರ್ಸ್ ಆಫ್ ಸಕ್ಸಸ್ ಅಂತ ಹೇಳೋದಾದರೆ, ಯು ಶುಡ್ ನೋ ವಾಟ್ ಯು ಆರ್ ಡೂಯಿಂಗ್, ಯು ಶುಡ್ ಲವ್ ವಾಟ್ ಯು ಆರ್ ಡೂಯಿಂಗ್, ಯು ಶುಡ್ ಬಿಲೀವ್ ವಾಟ್ ಯು ಆರ್ ಡೂಯಿಂಗ್, should never give what you are doing, you should never give up what you are doing. ಸೊ ಅದಕ್ಕೋಸ್ಕರ ಇವತ್ತು 2 ರೀತಿಯ ಪರೀಕ್ಷೆಗಳು ನೋಡ್ತೇವೆ. ಒಂದು ನಾವು ಯೂನಿವರ್ಸಿಟಿ ಪರೀಕ್ಷೆಗಳು. ನನ್ನ ಅರ್ಥದಲ್ಲಿ ವಿಶ್ವವಿದ್ಯಾಲಯದ ಪರೀಕ್ಷೆಗಳನ್ನು ನೀವು ಕಷ್ಟಪಟ್ಟು ಓದಿದರೆ ಹೇಗೋ ಪಾಸ್ ಆಗ್ಬೋದು, ಅಂಕಗಳನ್ನು ಗಳಿಸ್ಬೋದು. ಯಾಕಪ್ಪ ಅಂದರೆ ಪ್ರಶ್ನೆ ಪತ್ರಿಕೆಗಳು ಎಲ್ಲರಿಗೂ ಒಂದೇ ಇರುತ್ತೆ. ಈಗ ಅನಾಟಮಿ ಪೇಪರ್ ಎಲ್ಲರಿಗೂ ಒಂದೇ, BE ಸಿವಿಲ್ ಎಲ್ಲರಿಗೂ ಒಂದೇ ಪೇಪರು. ಆದರೆ ಜೀವನದ ಪರೀಕ್ಷೆ ಏನಿದೆ ಅಂದರೆ ಪ್ರತಿಯೊಬ್ಬರಿಗೂ ಪ್ರಶ್ನೆ ಪತ್ರಿಕೆ ಬೇರೆ ಇರುತ್ತೆ. ಅದನ್ನು ನಾವು ಕಾಪಿ ಮಾಡೋಕ್ಕೆ ಹೋದರೆ ನಾವು ಫೇಲ್ಯೂರ್ ಹಾಕೋಗ್ತೀವಿ. ಅದಕ್ಕೋಸ್ಕರ ನಾವು ಬದುಕಿನಲ್ಲಿ ಕೇವಲ ಸಕ್ಸಸ್ ಸ್ಟೋರಿಗಳನ್ನು ಮಾತ್ರ ಕಲಿತ್ರೆ ಪ್ರಯೋಜನ ಇಲ್ಲ. ಯಾವಾಗಲೂ ಅಷ್ಟೇ ಫೇಲ್ಯೂರ್ ಸ್ಟೋರೀಸನ್ನು ಕಲಿಬೋದು. ಇವತ್ತು ಸಕ್ಸಸ್ ಸ್ಟೋರಿಗಳಿಂದ ಕೇವಲ ಸಂದೇಶಗಳು ಸಿಗುತ್ತೆ, ಆದರೆ ವೈಫಲ್ಯತೆ ಸ್ಟೋರಿಗಳಿಂದ, ಫೇಲ್ಯೂರ್ ಸ್ಟೋರಿಗಳಿಂದ ನಿಮಗೆ ಪಾಠಗಳು ಸಿಗುತ್ತೆ. ಅಂಥ ಪಾಠವನ್ನು ಇವತ್ತು ಈ ಸಂಸ್ಥೆ ಗಳಿಸಿದೆ. ಅದಕ್ಕೋಸ್ಕರ ಇವತ್ತು ಮಕ್ಕಳಲ್ಲಿ ಬಹಳ ಮುಖ್ಯವಾದದ್ದು, ಇವತ್ತು ಈ ಜಾಗತಿಕ ಜಗತ್ತಿನಲ್ಲಿ ಗಣಕೀಕರಣದ ಹಿನ್ನೆಲೆ ಕಾಲಘಟ್ಟದಲ್ಲಿ ಇವತ್ತು ಕೃತಿಕ ಬುದ್ಧಿಮತ್ತೆ ಕೂಡ ನಮ್ಮನ್ನು ಎಂಬ್ರೇಸ್ ಮಾಡ್ತಾ ಇದೆ. ನಾವು ಎಂಬ್ರೇಸ್ ಮಾಡಬೇಕಾಗುತ್ತೆ ಕೃತಿಕ ಬುದ್ಧಿಮತ್ತೆ. ಆದರೆ ಕೂಡ ನಮ್ಮ ಸೂಪರ್ ಕಂಪ್ಯೂಟರ್ ಯಾವುದಪ್ಪ ಅಂದರೆ ನಮ್ಮ ಬ್ರೇನು, ನಮ್ಮ ಮೆದುಳೇ ಸೂಪರ್ ಕಂಪ್ಯೂಟರ್ ಆಗ್ಬೋದು. ಕೇವಲ ಇವತ್ತು ನಾವು ಕೃತಕ ಬುದ್ಧಿಮತ್ತೆಯನ್ನು ನಾವು ಎಂಬ್ರೇಸ್ ಮಾಡಿದರೆ ಎಲ್ಲೋ ಒಂದು ಕಡೆ ನಮ್ಮ ಮೆದುಳು ಇವತ್ತು ಗೆದ್ದಲು ಹಿಡಿಯುವ ಸಂದರ್ಭ ಬರುತ್ತೆ. ಅದರಿಂದ ಇವತ್ತು ಈ ಸಂದರ್ಭದಲ್ಲಿ ನಮ್ಮನ್ನು ಆಹ್ವಾನಿಸಿ ಸನ್ಮಾನಿಸಿದ್ದಕ್ಕೆ ನಾನು ನಿರ್ಮಲಾನಂದ ಸ್ವಾಮೀಜಿಯವರನ್ನು ಮತ್ತು ಪ್ರಕಾಶ್ನಾಥ್ ಸ್ವಾಮೀಜಿಯವರನ್ನು ನಾನು ಮತ್ತೊಮ್ಮೆ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತಾ, ವಿದ್ಯಾರ್ಥಿಗಳಿಗೆ ನಿಜವಾದಂಥ ಭವಿಷ್ಯ ಇದೆ. ಯಾವತ್ತೂ ಅಷ್ಟೇ
ಕಷ್ಟಪಟ್ಟು ಕಲಿತ ಅಕ್ಷರ ಆಗ್ಬೋದು, ಬೆವರು ಸುರಿಸಿ ದುಡಿದ ಅನ್ನ ಆಗ್ಬೋದು, ಭಕ್ತಿಯಿಂದ ಮಾಡಿದ ಪೂಜೆ ಆಗ್ಬೋದು, ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ಇವತ್ತು ನಿಜವಾಗ್ಲೂ ನಮ್ಮ ಈ ಮಠ ಇವತ್ತು ಭಾರತ ದೇಶಕ್ಕೆ ಉತ್ತಮವಾದಂಥ ಕೊಡುಗೆಯನ್ನು ಕೊಟ್ಟಿದೆ. ಸೊ ನಾವೆಲ್ಲ ಅಭಿವೃದ್ಧಿ ದೇಶದ ಒಂದು ಪಥದತ್ತ ನಾವು ಸಾಗ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೀವ್ ಲಾಂಗ್, ಲೀವ್ ಯಂಗ್. ಎಲ್ರಿಗೂ ನಮಸ್ಕಾರ.